ಕಳಸ ಇನ್ನೂ 42 ಕಿಲೋಮೀಟ್ರು, ಹೊರನಾಡು 45. ಶೃಂಗೇರಿಯಿಂದ ಕಳಸ ಕಡೆ ಹೋಗೋ ರೂಟಲ್ಲಿ ಒಂದು ಫಾಲ್ಸ್ ಇದೆ. ಮೊದಲನೇ ದಿವಸ ಹೆಂಗಿದ್ವಿ, 3ನೇ ದಿವಸ ಹೆಂಗಿದೀವಿ ನೋಡು. ಈ ನನ್ನ ಮಗ ಮಾಡಿರೋ ಹುಟ್ಟಿಗೆ ಇವನಿಗೇನೂ ಆಗಿಲ್ಲ, ಬೀಳ್ಸಿತ್ ಇವನಿಗೇನೂ ಆಗಿಲ್ಲ. ಗಾಡಿಗೆ ಮತ್ತೆ ನನ್ಗಾಗಿರೋ ಕಥೆನಾ ವೆಲ್ಕಮ್ ಟು ದಿ ಡೇ 3 ಆಫ್ ಅವರ್ ಚಿಕ್ಕಮಂಗ್ಳೂರು ರೈಡ್. ಇವತ್ತು 3ನೇ ದಿನ. ಏನ ಅದ್ರ ಮೇಲೆ ಕಾಲಿಟ್ಬಿಟ್ಟತ್ತು. ಅವನ ಮೋಟ ಅವ್ನಿಗೆ ಯಾವಾಗ ಅವ್ನಿಗೆ ಎಕ್ಸೆಲ್ ಇಟ್ಕಲ್ಲ ಅವನಿಗೆ. ಹೋಗಲಿ ಹೋಗ. ಓಕೆ ಗಾಯ್ಸ್, ನಾವಿವಾಗ ಶೃಂಗೇರಿ ದೇವಸ್ಥಾನದಲ್ಲಿ ಆಲ್ಟಾಗಿ ಇವಾಗ ಹೊರಟಿದ್ದೀವಿ. ನೆಕ್ಸ್ಟು ಡೈರೆಕ್ಟ್ ಕಳಸಾಗ ಹೋಗ್ಬೇಕು ಇಲ್ಲಿಂದ. ನೆನ್ನೆ ಅಂತೂ ಫುಲ್ ನೆಂದ್ಬಿಟ್ಟಿದ್ವಿ, ಸೊ ಹಂಗಾಗಿ ಶೃಂಗೇರಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು 3ನೇ ದಿವಸ. ಇವತ್ತು R15 ಎತ್ಕೊಂಡಿದ್ದೀವಿ ನಾನು ಮತ್ತು ನಮ್ಮ ಕೀರ. ಶೃಂಗೇರಿ ಹತ್ರನೇ ಟಿಫನ್ ಮಾಡೋಣ ಅಂತ ಹಾಕಿದ್ದೀವಿ. ಮಳೆ ಬೇರೆ ಬರ್ತಾಯಿದೆ. ನಾವು ಮಳೆ ಬರೋಲ್ಲ ಅಂತ ರೈನ್ ಜಾಕೆಟೆಲ್ಲ ಏನು ಹಾಕ್ಕೊಂಡೇ ಇಲ್ಲ. ಈಗ ಟಿಫನ್ ಮಾಡ್ಕೊಂಡು ಮತ್ತೆ ರೈನ್ ಜಾಕೆಟ್ ಹಾಕೊಂಡು ಹೊರಡ್ಬೇಕಷ್ಟೇ ಇವಾಗ. ನೋಡಿ, ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಎಲ್ಲ ಟಿಫನ್ ಮಾಡಿಕೊಂಡು ಈಗ ಶೃಂಗೇರಿಯಿಂದ ರೈನ್ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡ್ವಿ. ಈಗ ಡೈರೆಕ್ಟು ಕಳಸ ಹೊಡಿಬೇಕು. ವೀಡಿಯೋ ಮಾಡೋಕ್ಕಾಗುತ್ತೆ ಹಂಗೋ ಗೊತ್ತಿಲ್ಲ. ಮಳೆ ಬಂದರೆ ವೀಡಿಯೋ ಮಾಡೋದಂತೂ ಕಷ್ಟ. ವೀಡಿಯೋ ಮಾಡೋಕ್ಕಾಗೋದೇ ಇಲ್ಲ ಮಳೆ ಬಂದರೆ. ಯಾಕಂದ್ರೆ ಆಲ್ರೆಡಿ ಗೋಪ್ರೋ ನೆಂದ್ಬಿಟ್ಟು ಹೆಂಗೆಂಗೋ ಆಡ್ತಾಯಿತ್ತು. ಇದ್ದಕ್ಕಿದ್ದಂಗೆ ಆಫ್ ಆಯ್ತತೆ, ಹೆಂಗೆಂಗೋ ಆಡ್ತೈತೆ. ನೋಡ್ಬೇಕೇನಾಗುತ್ತೋ. ಓಕೆ ಗೈಸ್, ಇವಾಗ ಸ್ವಲ್ಪ ಪ್ಲ್ಯಾನಲ್ಲಿ ಚೇಂಜ್ ಇದೆ. ಅಂದರೆ ಕಳಸ ಹೋಗ್ತಾ ರೂಟಲ್ಲೇ ಇಲ್ಲೇ ಶೃಂಗೇರಿ ನಿಯರ್ ಬೈಯೇ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಗೂಗಲ್ ನೋಡ್ಕೊಂಡು ಹೋಗ್ತಾ ಇರೋದು ಆ್ಯಕ್ಚುಲಾಗಿ. ಅದಕ್ಕೆ ರೋಡ್ ಈ ಥರ ಐತೆ. ಸದ್ಯ ಮುಂದಕ್ಕೆ ಚೆನ್ನಾಗಿದ್ರೆ ರೋಡ್ ಸಾಕು. ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಸಾಕಾದಾಗೈತೆ ಮಾತ್ರ. ಬಟ್ ಗಾಡಿ ಹೋಗ್ಬೋದಾ ಹೆಂಗೋ ಗೊತ್ತಿಲ್ಲ. ಹೌದಾ, ಗಾಡಿ ಇಲ್ಲೇ ಹಾಕೋಣ. ಬ್ರಿಡ್ಜ್ ಅಳ್ಳಾಡಿಸ್ತಾರ ಕಳ್ಳ ನೋಡಿ, ಹೆಂಗ ಅಳ್ಳಾಡಿಸ್ತಾವ್ರಿ. ಸಾಕ್ ಬಿಡ್ರು ಅಪ್ಪ, ಏನಾರ ಮಾಡಿಗಿಡಿರ ಆಮೇಲೆ ಬೈತಾವ್ರವ್ರು. ಆಹಾ ಬಾಬಾ, ಏನು ಗುರು ಇದು ಟರ್ನಿಂಗು. ಎಲ್ಲಿಗೋಗಿ ಹೇಳ್ದ ನೋಡು. ಅದಕ್ಕೆ ಹತ್ರಕ್ಕೆ ಹೋಗಿ ಓವರ್ಟೇಕ್ ಹೊಡೆಯೋಕ್ಕೆ ಆಗ್ತಿಲ್ಲ KSRTC ಅನ್ನು. ಅವ್ನು ಜಾಗನೇ ಕೊಡ್ತಿಲ್ಲ ಅವನು. ಈಗ ಇಷ್ಟೊತ್ತು ಬಿಟ್ಟು ಇವಾಗ ಫ್ಲಾಟ್ ರೋಡ್ ಸಿಕ್ತಪ್ಪ. ಓಡಿಸ್ತಾನೆ ಬರಲ್ಲ, ಓಡಿಸ್ತಾನೆ. ಏನಿಲ್ಲ, ಹಿಂಗಾರ್ತು ಗಾಡಿ. ಯಪ್ಪ, ಅವ್ರಿಂದ ಹೋಗೋದು ಬೇಡ, ಇರೋ ಸ್ವಲ್ಪ ಗ್ಯಾಪ್ ಬಿಟ್ಟೆ ಹೋಗೋಣ. ಕಳಸ ಇನ್ನೂ 42 ಕಿಲೋಮೀಟ್ರು, ಹೊರನಾಡು 45. ಓಕೆ ಗೈಸ್, ಶೃಂಗೇರಿಯಿಂದ ಕಳಸ ಕಡೆ ಹೋಗೋ ರೂಟಲ್ಲಿ ಒಂದು ಫಾಲ್ಸ್ ಇದೆ. ಈ ಫಾಲ್ಸ್ ಹೆಸರೇ ಗೊತ್ತಿಲ್ಲ ನಮಗೆ, ಬಟ್ ಸಖತ್ತಾಗಿದೆ ಮಾತ್ರ. ಸದ್ಯಕ್ಕೆ ನಾವು ಇವಾಗ ಹೊರನಾಡಲ್ಲಿದ್ದೀವಿ. ನಮ್ಮ ಗುಂಡೋರು ಬಂದು ಫುಲ್ಲು ಮಳೆ. ಈಗಿನ್ನು ಹೊರನಾಡು ದೇವಸ್ಥಾನದ ಹತ್ರ ಎಂಟರ್ ಆಗ್ತಾ ಇದ್ದೀವಿ. ಗೋಸ್ಟ್ ರೈಡರ್ ಕಾರ್ನರಿಂಗ್ ಹೆಂಗ್ ಹೊಡೆದ. ಗೋಸ್ಟ್ ಗೊಗ್ಗಯ್ಯ ಅವನು.
ಮಕ್ಕಗಳು ನೋಡಿ ಹೆಂಗಾಗ್ಬಿಟ್ಟವೆ. ಅಲ್ಲ ಟ್ಯಾನ್ ಆಗ್ಬಿಟ್ಟಿದೀವಿ. ಅಲ್ಲ ಮೊದಲನೇ ದಿವಸ ಹೆಂಗಿದ್ವಿ, 4ನೇ 3ನೇ ದಿವಸ ಹೆಂಗಿದೀವಿ, ಫುಲ್ಲು ಟ್ಯಾನ್ ಎಲ್ಲ ಬ್ರೌನಿ ಆಗೋಗ್ಬಿಟ್ಟಿದೀವಿ. ಅಂದ್ರೆ 3ನೇ ದಿವಸ ಅಲ್ಲ ಇದು, ಆಕ್ಚುಲಾಗಿ 4ನೇ ದಿವಸನೇ. ಚೆನ್ನಾಗಿದ್ದೀವಿ ನೋಡ್ ಮಕ್ಕಗಳಾಗಿರೋದು ನೋಡು. ಆಯಿಲಿ ಫೇಸ್ ಎಲ್ಲಾರ್ದು. ಇವನು ಎಲ್ಲ ಇವನು ಒರಿಜಿನಲ್ ಕಲರ್ ಇವನು ಇರೋದು. ನಾವು ಒರಿಜಿನಲ್. ನೀನು ಯಾವುದೇ ಕಾರಣಕ್ಕೂ ಕಪ್ಪಾಗಲ್ಲ, ಯಾಕಂದ್ರೆ ಇರೋದೇ ಕಪ್ಪು. ಕಪ್ಪಲ್ಲ, ಅದು ಬ್ರೌನಿ. ಬ್ರೌನಿ ನಾನು ಲಿಟ್ರಲ್ ಆಗಿ ಯಾವ ರೇಂಜಿಗೆ ಡೆಕೋರೇಷನ್ ಮಾಡವ್ರೆ ಅಂದ್ರೆ ಒಳಗಡೆ ಇಷ್ಟು ಹೂವು ಕಿತ್ಕೊಂಡವನೆ. ಇಲ್ಲಿ ತೋರಿಸಿಲಿ ಹೂವು ತೋರ್ಸೋ. A few moments later. ಎಲ್ಲಿ ನೋಡು, ಈ ನನ್ನ ಮಗ ಮಾಡಿರೋ ಹುಟ್ಟಿಗೆ ಇವನಿಗೇನು ಆಗಿಲ್ಲ. ಬೀಳ್ಸಿತ್ ಇವನ್ಗೇನು ಆಗಿಲ್ಲ. ಗಾಡಿಗೆ ಮತ್ತೆ ನನ್ಗಾಗಿರೋ ಕಥೆನ ಗಾಡಿಲಿ ಬೇಡ ಅಂದ್ರು ಅಲ್ಲ ತಗೋ ಅಂದ್ರೆ ತಮ್ಮನ್ ಬೀಳ್ಸ್ಬಿಟ್ಟು ಇಲ್ಲಿ ನೋಡು, ಇಲ್ಲಿ ಹಿಡ್ಕೋ. ಗಾಡಿ ಬೀಳ್ಸಿದ್ವಿ ಬೋಸುಡಿಕೆ. ಗಾಡಿಗೆ ಏಟಾಗೈತೆ, ನನಗೆ ಏಟಾಗೈತೆ. ಈ ನನ್ನ ಮಗಂಗ್ ಏನೂ ಆಗಿಲ್ಲ. ಏಟಲ್ಲ ಅದು ಮಣ್ಣು. ಅಪ್ಪ ಅಲ್ಲಿ ನಂಗೆ ಸಾಮಾನ್ ಸೀದಾ ಡಬಾರ್ ಅಂತ ಹೊಡೆಸ್ದ. ಅಲ್ಲಿ ಹೆಂಗ್ ಏಟಾಯ್ತು ಗೊತ್ತಾ? ಈ ಬ್ಯಾಗ್ ಬೇರೆ ಎತ್ಕೊಂಡಿದ್ದೀನಿ. ಬ್ಯಾಗ್ ಇರೋದಕ್ಕೆ ಏನೋ ಏಟಾಗಿಲ್ಲ, ಇಲ್ಲಾಂದ್ರೆ ಉಳ್ಳಾಡ್ಕೊಂಡು ಬಿಟ್ಬಿಡ್ತಿದ್ದೆ ನಾನು. ನೋಡ್ ನನ್ ಬಟ್ಟೆ ನೋಡಿ ಇಲ್ಲಿ. ಮಣ್ಣಿರೋದಕ್ಕೆ ಏನೋ ಏಟಾಗಿಲ್ಲ ಗಾಡಿಗೆ. ಮಣ್ಣಿರಕ್ಕೆ ಜಾರಿ ಕಣ ಅಲ್ಲಿ. ಯಾಕೆ ಪಕ್ಕದಾಗ ಏನ್ ರೋಡ್ ಇರ್ಲಿಲ್ವಾ? ಅವನು ಹೋದ ಅಂತ ಇವನು ಅವನಿಂದ ಹೋದ. ಪ್ರೋ ರೈಡರ್ ಅಂತೆ ನೀನು. ಗಾಡಿ ಓಡ್ಸಕ್ ಬರಲ್ಲ ಅಂದ್ಮೇಲೆ ಅಲ್ಲ ಗಾಡಿ ಓಡ್ಸಕ್ ಬರಲ್ಲ ಅಂದ್ಮೇಲೆ ಮಗ ಇಳಿ ಮಗ ಓಡ್ಸಕ್ ಬರಲ್ಲ ಅಂತ ಹೇಳ್ಬೇಕು. ಅವಾಗ ನಾವ್ ಇಳ್ಕೊಬಿಡ್ತೀವಿ ತಾಂಡಾಗಿ. ನಾನು ಹೇಳ್ದೆ ಅಲ್ಗುನು, ಮಗ ಅಲ್ಲ ಸೈಡ್ಗೆ ಹೋಗು ಅಂದ್ರೆ ಇವ್ನು ಹೋಗ್ತಾವನಿರೋ ಅಂತ ಸೀದಾ ಹೋದ. ಅವನಿಂದೇನೆ ಸೀದಾ ಡಬಾರ್ ಅಂತ ನೋಡ್. ನನ್ನ ಹೆಲ್ಮೆಟ್ ಪಾಪ ಅಲ್ಲೇ ನಂದು. ನನ್ನ ಹೆಲ್ಮೆಟ್ ಇನ್ನೂ ಅಲ್ಲೇ ಬಿದ್ದೈತಿ. ಬಾವು ಬಿಡಂಗಿರಿ ಇಲ್ಸೆಲ್ಲ ಜಾರಿಲ್ಲ. ಇಲ್ಲಿ ಫುಲ್ ಹಚ್ಚ ಹಸಿರು ಅಲ್ವಾ, ಜಾರ್ ಬಿಡ್ತು. ಅಯ್ಯೋ ಗಾಡಿ ಓಡ್ಸಕ್ ಬರ್ಲಿಲ್ಲ ನಾನು. ಮಾತಾಡೋದು ಪ್ರೋ ರೈಡರ್ ಅಂತ ಹೇಳ್ತಿಲ್ಲ. ಸೈಡಲ್ಲಿ ಜಾಗ ಇದ್ರು ಹೋಗ್ ಅಲ್ಗ ಹೋಗಿದ್ಯಲ್ಲ. ಯಾರು ಸ್ಟ್ಯಾಂಡ್ ಆಗಿ ನಿಲ್ಸಿದ್ಯಾರು? ಅದೇ ಸ್ಟ್ಯಾಂಡ್ ಹಾಕಿದ್ರೆ ಮುಂದಕ್ಕೆ ಹೋಗಿ ಬೀಳ್ತೈತೆ. ನೋಡ ನಾಯಿನೂ ಗಾಬರಿ ಆತಾಯ್ತು ನಿನ್ನ ನೋಡ್ಬಿಟ್ಟು. ನೀನೇ ಎಷ್ಟೋ ಕ್ಲೀನ್ ಆಗಿದ್ಯಾ ಕಣ ನೋಡು, ಎಲ್ಲೂ ಗಲೀಜಾಗಿಲ್ಲ ನಿನ್ಗೆ. ನೋಡು ಡೈಲಿ ಇಲ್ಲೇ ಎಷ್ಟು ಚೆನ್ನಾಗಿದ್ಯಾ ನೋಡ್ ನೀನು. ಇನ್ನೇನು ಬೇಜಾರಿಲ್ಲ ಗುರು. ಬಿದ್ವಿ, ಗಾಡಿ ಮಣ್ಣಾಯ್ತು, ನಾನ್ ಮಣ್ಣ. ನಿನ್ಗೇನು ಆಗಿಲ್ಲ ಅಂತ ನನಗೆ ಬೇಜಾರಾಯ್ತೈತೆ. ಇಲ್ಲಿ ನೋಡು, ಸೀದಾ ಇಲ್ಲಿಗೆ ಬಂದ. ಇಲ್ಲಿ ಲೆಫ್ಟಲ್ಲಿ ರೈಟಲ್ಲಿ ಜಾಗ ಐತೆ ನೋಡು ಅಂತ ಇಲ್ಲ ಬಾರೋ ಅಂತ ಅಂದೆ. ಕರೆಕ್ಟಾಗಿ ಅವನು ಹೋದ ಅಂತ ಸೀದಾ ಬಂದ ನೋಡು. ಅಲ್ಲಿ ಸ್ಕಿಡ್ ಆಗೈತೆ. ಬ್ರೇಕ್ ಹೊಡಿಬಾರ್ದು. ಸರಿ ಬಿಡು, ಆಯ್ತು ಬಿಡು.